ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾನು ಈಗ ಕೇಸರಿ ಹಾಗೂ ಕಾವಿ ಬಣ್ಣದ ತೋರಣಗಳ ಮತ್ತು ಧ್ವಜಗಳ ಮಹತ್ವವನ್ನು ತಿಳಿಸುವುದರೊಂದಿಗೆ ಶ್ರೀ ಬಸವೇಶ್ವರರ ಜನ್ಮಸ್ಥಳವಾದ ಇಂಗ್ಲೇಶ್ವರದಲ್ಲಿ ನಡೆದ 2023ನೇ ಇಸ್ವಿಯ ಡಿಸೆಂಬರ್ 29ನೇ ತಾರೀಕಿನಂದು ನಡೆದ ಪೌರಾಣಿಕ ಮತ್ತು ಐತಿಹಾಸಿಕ ಸ್ಥಳದಲ್ಲಿ ನಡೆದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ದೃಶ್ಯವನ್ನು ತೋರಿಸುತ್ತಿದ್ದೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಇಂಗ್ಲೇಶ್ವರದಲ್ಲಿ 2023ನೇ ವರ್ಷದಲ್ಲಿ ಅಂದರೆ ಡಿಸೆಂಬರ್ ತಿಂಗಳು 29ನೇ ದಿನಾಂಕದಂದು ನಡೆದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದಂದು ನಾನು ಸೆರೆ ಹಿಡಿದ ದೃಶ್ಯಗಳನ್ನು ತೋರಿಸ್ತಿದ್ದೇನೆ. ಅಂದರೆ ಎಲ್ಲಿಂದ ಸೆರೆ ಹಿಡಿದಿದ್ದು, ಯಾವ ಭಾಗದಲ್ಲಿ ಸೆರೆ ಹಿಡಿದಿದ್ದೇನೆ ಅಂದರೆ ಊರಿನ ಮಧ್ಯಭಾಗದಿಂದ ಹಿಡಿದು ಇಂಗ್ಲೇಶ್ವರದ ಚೌಡಿಕಟ್ಟೆಯವರೆಗಿನ ದೃಶ್ಯ. ಹಾಗೆ ಅದು ಎಷ್ಟು ಮನೋಮುಖವಾಗಿ ಮೂಡಿ ಬಂದಿದೆ ಅಂದರೆ, ಪ್ರತಿ ಮನೆಗಳಿಗೂ ಸುಣ್ಣ ಬಣ್ಣಗಳಿಂದ ಮಾಡಿದ ಅಲಂಕಾರದ ದೃಶ್ಯ ಮತ್ತು ಪ್ರತಿ ಮನೆಗಳಲ್ಲಿಯೂ ಕಂಗೊಳಿಸುವ ತಳಿರು ತೋರಣಗಳ ದೃಶ್ಯ. ಹಾಗೆ ರಸ್ತೆಯ ಎಡಬಲದ ಬದಿಗೆ ಅಂದರೆ ರಸ್ತೆಗೊಂಟ ಎರಡೂ ಬದಿಗಳಿಗೆ ಬಣ್ಣಗಳಿಂದ ವಿದ್ಯುತ್ ದೀಪಾಲಂಕಾರದ ದೃಶ್ಯ ಸುಂದರವಾಗಿ ಕಂಡು ಬರ್ತವೆ. ಹಾಗೆ ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸಿದ ಊರಿನ ರಸ್ತೆಗಳು. ಹಾಗೆ ನಾನು ಈ ಮೊದಲು ವಿವರಿಸಿ ತೋರಿಸಿದ ಕೇಸರಿ ಬಣ್ಣದ ಬಟ್ಟೆಗಳಲ್ಲಿ ಕತ್ತರಿಸಿದ ತ್ರಿಕೋನಾಕೃತಿಯ ಪರಪ್ಪರೆ ಬಟ್ಟೆಯ ಸಾಲುಗಳನ್ನು ನೋಡಿ. ಅಂದರೆ ಆ ಬಟ್ಟೆಗಳ ಸಾಲು ಅನ್ಬೋದು, ಅಥವಾ ಅವುಗಳನ್ನು ನಾವು ತೋರಣ ಕೂಡ ಅನ್ಬೋದು. ತ್ರಿಕೋನಾಕೃತಿಯ ಕೇಸರಿ ಬಣ್ಣದ ತೋರಣ ಕೂಡ ಅನ್ಬೋದು. ಆ ದೃಶ್ಯ ಮನಮೋಹಕವಾಗಿ ಮೂಡಿ ಬಂದಿರುತ್ತವೆ. ಹಾಗೆ ನಾನು ಈ ಮೊದಲು ತಿಳಿಸಿರುವಂತೆ ವೃತ್ತದ ಕಂಬ ಅಥವಾ ಧ್ವಜಸ್ತಂಭದ ಮಧ್ಯದಲ್ಲಿ ನಿಂತಾಗ ಮೇಲೆ ಪರಪ್ಪರೆ ಬಟ್ಟೆಯಲ್ಲಿ ಕಟ್ಟಿದ ಪರಪ್ಪರೆಗಳು ಇರುತ್ತವೆ. ಕೆಳಗಡೆ ನಿಂತಾಗ ಕೇಸರಿ ಬಣ್ಣದ ತ್ರಿಕೋನಾಕೃತಿಯ ಸಾಲುಗಳ ಕೆಳಗಡೆ ನಿಂತಾಗ ಆ ದೃಶ್ಯ ನಾವು ಕಾಮನ ಬಿಲ್ಲಿನ ಮಧ್ಯಭಾಗದಲ್ಲಿ ನಿಂತಿರುವಂತೆ ಗೋಚರವಾಗುತ್ತದೆ. ವೃತ್ತಾಕಾರದಲ್ಲಿ ಕಂಬದ ಕೆಳಗಡೆ ನಿಂತಾಗ ವೃತ್ತಾಕಾರದಲ್ಲಿ ಆ ಪರಪ್ಪರೆಯ ಬಟ್ಟೆಗಳು ಅಥವಾ ಪರಪ್ಪರೆಯ ತೋರಣಗಳು ಅನ್ಬೋದು. ನಾವು ಅದರ ಕೆಳಗಡೆ ನಿಂತಾಗ ನಾವು ಕಾಮನ ಬಿಲ್ಲಿನ ಮಧ್ಯದಲ್ಲಿ ನಿಂತಂತೆ ಗೋಚರವಾಗುತ್ತದೆ. ಹಾಗೆಯೇ ನಾನು ನಿಮಗೆ ತಿಳಿಸುವ ಇನ್ನೊಂದು ಪ್ರಮುಖ ವಿಷಯವೇನೆಂದರೆ, ಕೇಸರಿ ಬಣ್ಣದಲ್ಲಿ ಹಾಗೂ ಮಠಮಾನ್ಯರುಗಳು ಧರಿಸುವ ಕಾವಿ ಬಣ್ಣದ ಬಟ್ಟೆಗಳಲ್ಲಿ ಪಾಸಿಟಿವ್ ವೈಬ್ರೇಷನ್ ಅಂತೀವಿ. ಅಂದರೆ ಪಾಸಿಟಿವ್ ವೈಬ್ಸ್ ಇರ್ತವೆ, ಅಂದರೆ ಸಕಾರಾತ್ಮಕ ಗುಣಧರ್ಮ ಬಣ್ಣಗಳಲ್ಲಿರುತ್ತದೆ. ಹಾಗೆಯೇ ಕೇಸರಿ ಬಣ್ಣದಲ್ಲಿ ಮತ್ತು ಮಠಾಧೀಶಗಳು ಧರಿಸುವ ಕಾವಿ ಬಟ್ಟೆಗಳಲ್ಲಿ ಸಕಾರಾತ್ಮಕ ಶಕ್ತಿಯ ಜೊತೆಗೆ ಶಾಂತಿ ನೆಮ್ಮದಿಯನ್ನು ಸೂಚಿಸುವ ಸಂಕೇತಗಳು ಆ ಬಣ್ಣಕ್ಕೆ ಇರುತ್ತೆ. ಹಾಗೆಯೇ ಈ ಥರದ ಜಾತ್ರಾ ಮಹೋತ್ಸವಗಳಲ್ಲಿ, ಇನ್ನಿತರ ಧಾರ್ಮಿಕ ಉತ್ಸವಗಳಲ್ಲಿ ಈ ಬಣ್ಣದ ತೋರಣ ಹಾಗೂ ಧ್ವಜ ಕಟ್ಟುವುದರಿಂದ ಊರಿನ ತುಂಬೆಲ್ಲ ಧಾರ್ಮಿಕ ಕಳೆ ಕಟ್ಟುತ್ತದೆ, ಅಂದರೆ ಧಾರ್ಮಿಕ ಕಳೆ ಬರುತ್ತದೆ. ಹಾಗೆಯೇ ಅದರ ಜೊತೆಯಲ್ಲಿ ಸಂಭ್ರಮಾಚರಣೆಯ ಹುಮ್ಮಸ್ಸನ್ನು ಕೂಡ ಈ ಬಣ್ಣಗಳು ಇಮ್ಮಡಿಗೊಳಿಸುತ್ತವೆ. ಆದ್ದರಿಂದ ಜಾತ್ರಾ ಮಹೋತ್ಸವಗಳಲ್ಲಿ ಜಾತ್ರಾ ಮಹೋತ್ಸವದ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ನಡೆಸುವ ಧಾರ್ಮಿಕ ಉತ್ಸವಗಳಲ್ಲಿ ಮನೆಗಳಿಗೂ ಕೇಸರಿ ಬಣ್ಣದ ತಳಿರು ತೋರಣಗಳನ್ನು ಹಾಗೆ ಕಾವಿ ಬಣ್ಣದ ಬಾವುಟಗಳನ್ನು ಹಾರಿಸುತ್ತಾರೆ. ಈ ರೀತಿ ಮಾಡುವುದರಿಂದ ಮನೆಗಳು ಸೇರಿದಂತೆ ಊರೇ ಶಾಂತಿ ನೆಮ್ಮದಿ ಸಕಾರಾತ್ಮಕ ಮನೋಭಾವನೆ ಜೊತೆಗೆ ಸಂಭ್ರಮಾಚರಣೆಯೂ ಕೂಡ ಮೇಳೈಸುತ್ತದೆ. ನೋಡಿ ಸ್ನೇಹಿತರೆ, ನಾನು ಈಗ ಕೇಸರಿ ಬಣ್ಣದ ತ್ರಿಕೋನಾಕೃತಿಯ ಪರಪ್ಪರೆ ಬಟ್ಟೆಯನ್ನು ರಸ್ತೆಯ ಎರಡೂ ಬದಿಗೂ ಕಟ್ಟಿರುವುದನ್ನು ತೋರಿಸಿರುತ್ತೇನೆ. ಹಾಗೆಯೇ ವೃತ್ತಗಳಲ್ಲಿ ಮತ್ತು ಧ್ವಜಸ್ತಂಭಗಳಲ್ಲಿ ವೃತ್ತಾಕಾರದಲ್ಲಿ ಕಾಮನ ಬಿಲ್ಲಿನಂತೆ ಗೋಚರವಾಗುವ ತ್ರಿಕೋನಾಕೃತಿಯ ಕೇಸರಿ ಬಣ್ಣದ ಬಟ್ಟೆಗಳನ್ನು ತೋರಣವಾಗಿ ಕಟ್ಟಿರುವುದನ್ನು ತೋರಿಸಿರುತ್ತೇನೆ. ಹಾಗೆಯೇ ಪ್ರತಿ ಜಾತ್ರೆಗಳಲ್ಲೂ ನಡೆಯುವ ಪ್ರಮುಖ ಘಟ್ಟವೇನೆಂದರೆ, ಪುರವಂತರು ಜಾತ್ರೆಗಳಲ್ಲಿ ಹಾಕಿಕೊಳ್ಳುವ ಶಸ್ತ್ರಗಳು. ಅಂದರೆ ಶಸ್ತ್ರವೆಂದರೆ ಹೆಸರೇ ಸೂಚಿಸುವಂತೆ ಹರಿತವಾದ ಆಯುಧಗಳು ಎನ್ನಬಹುದು. ಶಸ್ತ್ರ ಹಾಕಿಕೊಳ್ಳುವವರನ್ನು ಪುರವಂತರು ಎಂದು ಕರೆಯುತ್ತಾರೆ. ಹಾಗೆಯೇ ಪುರವಂತರೆಂದು ಕರೆಸಿಕೊಳ್ಳುವವರ ಮೈಯಲ್ಲಿ ವೀರಭದ್ರ ದೇವತರ ಅಂದರೆ ಪುರವಂತರೆಂದು ಕರೆಸಿಕೊಳ್ಳುವವರ ಮೈಯಲ್ಲಿ ವೀರಭದ್ರ ದೇವರ ಆವಾಹನೆ ಅಂದರೆ ಅವ್ರ ಮೈಯಲ್ಲಿ ವೀರಭದ್ರ ದೇವರು ಬರುತ್ತಾರೆ ಎಂದು ಹೇಳುತ್ತಾರೆ. ಒಂದು ಪ್ರತೀತಿ. ಆ ಕಾವಿಧಾರಿಗಳಾದಂತಹ ಮೈತುಂಬ ವಿಭೂತಿ ಧರಿಸಿರುವ ಹಾಗೆಯೇ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಧರಿಸಿರುವ ಪುರವಂತರು ಶಸ್ತ್ರವನ್ನು, ಅಂದರೆ ಹರಿತವಾದ ಲೋಹದ ಉದ್ದನೆಯ ತಂತಿಯನ್ನು ಒಂದು ಕೆನ್ನೆಯಿಂದ ಅಂದರೆ ಒಂದು ಕಪಾಳದಿಂದ ಮತ್ತೊಂದು ಕೆನ್ನೆಯ ಮೂಲಕ ಅಂದರೆ ಮತ್ತೊಂದು ಕಪಾಳದ ಮೂಲಕ ಹೊರಗಡೆ ಬರುವ ಹಾಗೆ ಚುಚ್ಚಿಕೊಳ್ಳುತ್ತಾರೆ. ಹಾಗೆ ಒಂದು ಕಡೆಯ ಕೆನ್ನೆಯಿಂದ ಅಂದರೆ ಕಪಾಳದಿಂದ ಇನ್ನೊಂದು ಕೆನ್ನೆಯ ಮೂಲಕ ಹೊರಗಡೆ ತರಿಸಿಕೊಳ್ಳುತ್ತಾರೆ. ಹಾಗೆ ಹರಿತವಾದಂಥ
ಖಡ್ಗದಂಥ ಆಯುಧಗಳಿಂದಲೂ ಕೂಡ ಪುರವಂತರು ತಾಳಮೇಳಗಳ ವಾದ್ಯಗಳೊಂದಿಗೆ ವೀರಾವೇಶದಿಂದ ಶಸ್ತ್ರವನ್ನು ಹಾಕಿಕೊಳ್ಳುತ್ತಾರೆ. ಅಂದರೆ ತಮ್ಮ ದೇಹದ ಕೆಲವು ಭಾಗಗಳಿಗೆ ಹಚ್ಚಿಕೊಳ್ಳುತ್ತಾರೆ. ಹಾಗೆಯೇ ಕೆಲ ಪುರವಂತರು ಹರಿತವಾದ ಚೂಪಾದ ಮುಳ್ಳಿನಿಂದ ಆವೃತವಾದ ಕಟ್ಟಿಗೆಯ ಪಾದರಕ್ಷೆಯ ಮೇಲೆ ತಾಸುಗಟ್ಟಲೆ ದಿನಗಟ್ಟಲೆ ನಿಂತುಕೊಳ್ಳುತ್ತಾರೆ. ಒಟ್ಟಾರೆಯಾಗಿ ನಾನು ಹೇಳಿರುವ ಜಾತ್ರೆಯಲ್ಲಿ ನಡೆಯುವ ಪುರವಂತರ ವೀರಾವೇಶದಲ್ಲಿ ಮೂಡಿಬರುವ ಶಸ್ತ್ರ ಹಾಕಿಕೊಳ್ಳುವ ಕಾರ್ಯಕ್ರಮದ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಪುರವಂತರು ಶಸ್ತ್ರ ಹಾಕಿಕೊಂಡ ನಂತರ ಅವರಿಂದಲೇ ಮೂಡಿ ಬಂದಿರುವಂತಹ ಭಜನಾ ಪದವನ್ನು, ಅಂದರೆ ಭಜನೆಯಿಂದ ಕೂಡಿದ ಹಾಗೆ ಇನ್ನಿತರ ವಾದ್ಯಗಳೊಂದಿಗೆ ಹಿನ್ನೆಲೆ ಸಂಗೀತವಿರುವ ಭಜನಾ ಪದದ ಸೊಗಡು, ಅಂದರೆ ಭಜನಾ ಪದದ ವೈಭವವನ್ನು ಮೈ ಮನಸ್ಸಿನೊಂದಿಗೆ ತನ್ಮಯವಾಗುವುದರ ಮೂಲಕ ಆಸ್ವಾದಿಸಿ ಸ್ನೇಹಿತರೆ. ಪರಮಾತ್ಮನೆ ಪರಾತ್ಪರ ಸತ್ಯ ನೋಡ, ಅಭಿನವ ರುದ್ರ, ಕರುಣಾ ಸಮುದ್ರ, ಕಾಳಿಂಗ ರುದ್ರ ಕಡೆಯೊಂದು ನಾನ ಎಂಬುದ ನಾನಲ್ಲ, ಈ ಮನುಷ್ಯ ಜನ್ಮವೇ, ಈ ಮಾನವ ಜನ್ಮವೇ ನಾನಲ್ಲ, ನಾನ ಎಂಬುದು ನಾನಲ್ಲ, ನಾನ ಎಂಬುದು ನಾನಲ್ಲ, ನಾನಲ್ಲ ನಾನಲ್ಲ, ನಾನ ಎಂಬುದು ನಾನಲ್ಲ, ನಾನ ಎಂಬುದು ನಾನಲ್ಲ. ಮನುಷ್ಯ ಜನ್ಮವು ಮಾನವ ಜನ್ಮವು ನಾನಲ್ಲ, ನಾನ ಎಂಬುದು ನಾನಲ್ಲ, ಮಾನವ ಜನ್ಮವು ನಾನಲ್ಲ, ನಾನ ಎಂಬುದು ನಾನಲ್ಲ, ನಾನ ಎಂಬುದು ನಾನಲ್ಲ. ನಾರಾಯಣ ನಾರಾಯಣ ಬ್ರಹ್ಮ ಸಮಶಿವ, ನಾನ ರೂಪವು ನಾನಲ್ಲ, ನಾನ ರೂಪವು ನಾನಲ್ಲ, ನಾನ ಎಂಬುದು ನಾನಲ್ಲ, ನಾನ ಎಂಬುದು ನಾನಲ್ಲ. ಈ ಮನುಷ್ಯ ಜನ್ಮವು ಮಾನವ ಜನ್ಮವು ನಾನಲ್ಲ, ನಾನ ಎಂಬುದು ನಾನಲ್ಲ. ನರದೇವಿದು ನಾನಲ್ಲ, ನರದೇವಿದು ನಾನಲ್ಲ, ಜರ ಮರಣವ ನಾನಲ್ಲ, ಜರ ಮರಣವ ಸರ್ವೈಭವ ಸಂಸಾರ ಸಿರಿಸುತ್ತ ಸರ್ವೈಭವನ ಸಂಸಾರ ಜೀವ ಮನವೆಯ ಮಯಕ ನಾನಲ್ಲ, ಮನವೆಯ ಮಯಕ ನಾನಲ್ಲ, ನಾನ ಎಂಬುದು ನಾನಲ್ಲ, ನಾನ ಎಂಬುದು ನಾನಲ್ಲ. ಈ ಮನುಷ್ಯ ಜನ್ಮವು ಮಾನವ ಜನ್ಮ ನಾನಲ್ಲ, ನಾನ ಎಂಬುದು ನಾನಲ್ಲ. ಓದುವ ವೇದವು ನಾನಲ್ಲ, ಸಾಧನ ಗೈದವ ನಾನಲ್ಲ, ಸಾಧನ ಗೈದವ ನಾನಲ್ಲ, ನಾನ ಶ್ರುತಿ
ಪಿತಸುತ ನಾನಲ್ಲ ಮಾತಾ ಪಿತಸುತ ನಾನಲ್ಲ ಭೂನಾಥ ನಾರದರನು ನಾನಲ್ಲ ಭೂನಾಥನು ನಾನಲ್ಲ ಜಾತಿ ನೀತಿಯ ಬೇಗ ಬೆಳಗಿಸೋ ಜಾತಿ ನೀತಿಯ ಬೇಗ ಬೆಳಗಿಸುವ ಜಾತಿ ನೀತಿಯ ಬೇಗ ಬೆಳಗಿಸುವ ಪ್ರೀತಿಯ ಸೂಚಕ ನಾನಲ್ಲ ಪ್ರೀತಿಯ ಸೂಚಕ ನಾನಾಯಂಬುದು ನಾನಲ್ಲ ನಾನಾಯಂಬುದು ನಾನಲ್ಲ ಮನುಷ್ಯ ಜನ್ಮವು ಮಾನವ ಜನ್ಮವು ನಾನಲ್ಲ ನಾನಾಯಂಬುದು ನಾನಲ್ಲ ನಾನಾಯಂಬುದು ನಾನಲ್ಲ ನಮಸ್ತೆ ಸ್ನೇಹಿತರೆ, ನೀವು ಇಲ್ಲಿಯವರೆಗೆ ನಾನು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರುವ ಡಿಸೆಂಬರ್ 29ನೇ ತಾರೀಕು ಅಂದರೆ 2023ನೇ ಇಸ್ವಿಯ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕೆಲವು ದೃಶ್ಯಗಳನ್ನು ಬಗೆಯ ಪೌರಾಣಿಕ ಹಾಗೂ ಐತಿಹಾಸಿಕ ಸ್ಥಳವಾದಂಥ ಶ್ರೀ ಬಸವೇಶ್ವರರ ಜನ್ಮಸ್ಥಳವಾದಂಥ ಇಂಗ್ಲೇಶ್ವರದಲ್ಲಿರುವಂಥ ಸುಂದರವಾದಂಥ ಮತ್ತು ಮನೋಹರವಾದಂಥ ದೃಶ್ಯಗಳನ್ನು ನೋಡಿರುತ್ತೀರಿ. ಹಾಗೆಯೇ ನಾನು ನಮ್ಮ ಕ್ಯಾಮ್ರಾದ ಮುಖಾಂತರ ನಿಮಗೆ ತೋರಿಸಿರುತ್ತೇನೆ. ಹಾಗೆಯೇ ಅದೇ ಥರನಾಗಿ ನೀವು ಇನ್ನು ಮುಂದೆ ನೋಡುವ ದೃಶ್ಯ ಅಂದರೆ ದೃಶ್ಯದಿಂದ ಮೈ ನವಿರೇಳುತ್ತದೆ. ಅಂತಹ ವಿಶೇಷವಾದಂತಹ ಕಾರ್ಯಕ್ರಮವೇನೆಂದರೆ ಕುದುರೆ ಕುಣಿತ. ಅಂದರೆ ನೀವು ಬೇರೆ ಜಾತ್ರಾ ಮಹೋತ್ಸವಗಳಲ್ಲಿ ಕೀಲು ಕುದುರೆಯ ಕುಣಿತವನ್ನು ನೋಡಿರುತ್ತೀರಿ. ಹಾಗೆಯೇ ಮರದ ಕಾಲುಗಳನ್ನು, ಅಂದರೆ ಎತ್ತರವಾದ ಉದ್ದನೆಯ ಮರದ ಕಾಲುಗಳನ್ನು ಅಂಗಾಲಿನ ಕೆಳಗಿನಿಂದ ಜೋಡಿಸಿಕೊಂಡು ನಡೆದಾಡುವುದನ್ನು, ಹಾಗೆಯೇ ನೃತ್ಯ ಮಾಡುವುದನ್ನು ಕೂಡ ನೋಡಿರುತ್ತೀರಿ. ಹಾಗೆಯೇ ಬೇರೆ ಗೊಂಬೆಗಳ ಮುಖವಾಡವನ್ನು ಧರಿಸಿಕೊಂಡು ಮನುಷ್ಯರು ನೃತ್ಯ ಮಾಡುವುದನ್ನು ಸರ್ವೇ ಸಾಮಾನ್ಯವಾಗಿ ನೋಡಿರುತ್ತೀರಿ. ಆದರೆ ಈಗ ನೀವು ನೋಡಲು ಹೊರಟಿರುವುದು ನಿಜವಾದ ಕುದುರೆಯ ನೃತ್ಯ. ಅಂದರೆ ವಿಶೇಷವಾಗಿ ಪಳಗಿಸಿ ನೃತ್ಯಕ್ಕೆ ತಾಳಮೇಳಕ್ಕೆ ತಕ್ಕಂತೆ ಕುಣಿಯಲ್ಪಡುವ ಶ್ವೇತವರ್ಣದ ಅಂದರೆ ಬಿಳಿ ಬಣ್ಣದ ಮನಮೋಹಕವಾದಂಥ ಮನಸ್ಸಿಗೆ ಮುದ ನೀಡುವಂತಹ ಬಿಳಿ ಕುದುರೆಯ ನೃತ್ಯ ವಿಶೇಷವಾದಂಥವುದು. ಹಾಗೆಯೇ ಬಿಳಿ ಕುದುರೆ ನೃತ್ಯದ ಜೊತೆಗೆ ಆ ಕುದುರೆಯನ್ನು ಎರಡೇ ಕಾಲಿನಲ್ಲಿ ನಿಂತುಕೊಂಡು ಸುತ್ತು ಹಾಕುತ್ತಾ ನೃತ್ಯ ಮಾಡುತ್ತಿರುವುದು. ಅಂದರೆ ಆ ಬಿಳಿ ಕುದುರೆಯ ನೃತ್ಯದ ಜೊತೆಗೆ ಆ ಕುದುರೆಯನ್ನು ಎರಡೇ ಕಾಲಿನಲ್ಲಿ ನಿಲ್ಲಿಸಿ ಸುತ್ತು ಹಾಕಿಸುತ್ತಾ ನೃತ್ಯ ಮಾಡಿಸುತ್ತಿರುವುದು ವಿಶೇಷವಾದಂಥದ್ದು. ಅಂತಹ ದೃಶ್ಯ ನೀವು ನೋಡಿ ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ನೀವು ಖುದ್ದಾಗಿ ಇವೆಲ್ಲ ಜಾತ್ರಾ ಮಹೋತ್ಸವ ದೃಶ್ಯಗಳನ್ನು ನೋಡಬೇಕಂದ್ರೆ ಇವೆಲ್ಲ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲು ನೀವು ಖುದ್ದಾಗಿ ಶ್ರೀ ಬಸವೇಶ್ವರರ ಜನ್ಮಸ್ಥಳ ಹಾಗೂ ಪುಣ್ಯಭೂಮಿಯಾದಂಥ ಇಂಗ್ಲೇಶ್ವರಕ್ಕೆ ಭೇಟಿ ಕೊಟ್ಟು 12ನೇ ಶತಮಾನದ ಬಸವಾದಿ ಶಿವಶರಣರ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ.